ನಾನಿದ್ದೀನಿ ಇವತ್ತು ಪನ್ವೇಲ್ ಜಂಕ್ಷನ್ನಲ್ಲಿದ್ದೀನಿ. ಪನ್ವೇಲ್ ನೋಡಿ, ಇದು ಎಕ್ಸ್‌ಪ್ರೆಸ್ ಮತ್ತು ನಾನಿದ್ದೀನಿ ಇವತ್ತು ಪನ್ವೇಲ್ ಜಂಕ್ಷನ್ನಲ್ಲಿ. ಪನ್ವೇಲ್ ಜಂಕ್ಷನ್ನಿಂದ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮುಂಬೈ ಲೋಕಲ್ ಟ್ರೈನಲ್ಲಿದ್ದೀನಿ. ನೋಡೋಣ, ಇದು ಎಂಟ್ರೆನ್ಸ್ ಅಂತ ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಎಕ್ಸ್‌ಪ್ರೆಸ್ ಮೇಲ್ ಎಂಟ್ರಿ ಆಗುವಂಥ ಗೇಟ್ ಇದು. ಆಮೇಲೆ ಈ ಕಡೆ ಏನು ಕಾಣ್ತಾ ಇದೆ ಅಲ್ಲ ನಿಮಗೆ, ಇದು ಮುಂಬೈ ಲೋಕಲ್. ಬನ್ನಿ, ಮುಂಬೈ ಲೋಕಲ್ ಕರ್ಕೊಂಡು ಹೋಗ್ತೀನಿ. ಎಲ್ಲ ಪಬ್ಲಿಕ್ ಬರ್ತಾ ಇದ್ದಾರೆ ನೋಡಿ. ಬನ್ನಿ ಹೋಗೋಣ ಒಳಗಡೆ. ಪನ್ವೇಲಿಂದ CST ವರೆಗೂ ನಾನು ನಿಮಗೆ ಮುಂಬೈ ಲೋಕಲಲ್ಲಿ ಸಫರ್ ಇರ್ತದೆ. ಬನ್ನಿ ಹೋಗೋಣ. ಇದು ಮುಂಬೈ ಲೋಕಲ್ ಟ್ರೈನ್ದ ಎಂಟ್ರೆನ್ಸ್. ವೆಲ್ಕಮ್ ಟು ದ ಪನ್ವೇಲ್ ಹಾರ್ಬರ್ ಲೈನ್ ರೈಲ್ವೆ ಸ್ಟೇಷನ್ ಅಂತ ಬೋರ್ಡ್ ಹಾಕಿದ್ದಾರೆ. ಬನ್ನಿ ಹೋಗೋಣ. ಇಲ್ಲಿಂದ ಟಿಕೆಟ್ ಕೌಂಟರ್ ಇರುತ್ತೆ ಒಳಗಡೆ ಒಂದು. ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಇದೆ ನೋಡಿ, ಪನ್ವೇಲ್ನ ಲೋಕಲ್ ಟ್ರೈನ್ ನಿಲ್ಲುವಂಥ ರೈಲ್ವೆ ಸ್ಟೇಷನ್. ಸೊ ಆ ಕಡೆಗೆ ಮೇಲ್ ಆ್ಯಂಡ್ ಎಕ್ಸ್‌ಪ್ರೆಸ್ ಟ್ರೈನ್ ಬರುವಂಥದ್ದು. ಮುಂಬೈ ಲೋಕಲ್ CSTMಗೆ ಹೋಗುವ ರೈಲು ಪನ್ವೇಲ್ ರೈಲ್ವೆ ಸ್ಟೇಷನಲ್ಲಿ ಸ್ಟಾಪಿಸ್ ಆಗಿದೆ. ಇವಾಗ ಹೊರಡುವಂಥ ಸಮಯ. ಪನ್ವೇಲಿಂದ ಟ್ರೈನು ಬರ್ತಾರಾಯಿತು. ಪ್ರತಿಯೊಂದು ರೈಲ್ವೆ ಸ್ಟೇಷನಲ್ಲಿ ಪ್ರತಿ ಒಂದೇ ಒಂದು ನಿಮಿಷಗಳು ಮಾತ್ರ ರೈಲುಗಳನ್ನು ನಿಲ್ಲಿಸಲಾಗುತ್ತದೆ. ಮುಂಬೈ ಲೋಕಲ್ ಅತಿ ವೇಗವಾಗಿ ಚಾಲನೆಯಲ್ಲಿರ್ತವೆ ರೈಲುಗಳು. ನೀವು ನೋಡ್ತಾ ಇರ್ಬೋದು, ಬೇಲಾಪುರ್ ಸಿಬ್ಲಿ ಪಕ್ಕನೇ ಮೆಟ್ರೋ ಸ್ಟೇಷನ್ ಕಾಣ್ತಾ ಇದೆ. ಬೇಲಾಪುರ್ ನೀವು ಮೆಟ್ರೋಗಾದರೂ ಓಡಾಡ್ಬೋದು, ಲೋಕಲ್ಗಾದರೂ ಓಡಾಡ್ಬೋದು. ಲೋಕಲ್ ಸ್ಟೇಷನ್ ಇದು ಬೇಲಾಪುರ್ CBD ರೈಲ್ವೆ ಸ್ಟೇಷನ್. ಬೇಲಾಪುರ್ CBD ರೈಲ್ವೆ ಸ್ಟೇಷನ್ ಕ್ರಾಸ್ ಮಾಡಿದ ತಕ್ಷಣವೇ ಒಂದು ನಾವು ಚಿಕ್ಕದೊಂದು ಟನಲನ್ನು ಪಾಸ್ ಮಾಡಬೇಕಾಗ್ತದೆ. ನೋಡಿ ಯಾವ ಥರ ಇದೆ. ನವಿ ಮುಂಬೈ ಲೈನ್ ಇದು. ಡಿಪಾರ್ಟ್ ಕೂಡ ಆಯಿತು ಬೇಲಾಪುರ್ CBDಯಿಂದ. ಈ ಕಡೆನಾದರೂ ಇಳ್ಕೊಬೋದು, ಆ ಕಡೆನಾದರೂ ಇಳ್ಕೊಬೋದು. ಎರಡು ಕಡೆ ಪ್ಲ್ಯಾಟ್ಫಾರ್ಮ್ ಬರ್ತವೆ ನವಿ ಮುಂಬೈ ಲೈನಲ್ಲಿ. ನೋಡಿ ಯಾವ ಥರ ವೇಗವಾಗಿ ಚಲಿಸ್ತಾ ಇದೆ ಮುಂಬೈ ಲೋಕಲ್. ನೋಡಿ, ಇವಾಗ ಒಂದು ಚಿಕ್ಕ ಸುರಂಗ ಮಾರ್ಗ ಬರ್ತದೆ ಅಂತ ಹೇಳಿದ್ನಲ್ಲ, ಬಂತು. ಇದೆ ಸುರಂಗ ಮಾರ್ಗದ ಮಧ್ಯದಲ್ಲಿ ನಮ್ಮ ಮುಂಬೈ ಲೋಕಲ್ ನೋಡ್ತಾ ಇರ್ಬೋದು. ಮಳೆಗಾಲದಲ್ಲಿನೇ ತುಂಬ ಅದ್ಭುತವಾದ ವ್ಯೂ ಅಂತ ಹೇಳ್ಬೋದು ಮುಂಬೈನಲ್ಲಿ. ಪ್ರತಿ 5 ನಿಮಿಷಕ್ಕೊಂದು ರೈಲುಗಳು ಮುಂಬೈ ಲೋಕಲ್ ಅವೈಲೇಬಲ್ ಇರ್ತವೆ. ನೋಡಿ ಯಾವ ಥರ ನಮ್ಮ ಟ್ರೈನ್ ಕ್ರಾಸ್ ಮಾಡ್ತಾಯಿದೆ. ಅಪೋಸಿಟ್ ಟ್ರೈನ್ ಕೂಡ ಕ್ರಾಸ್ ಆಗಿ ಹೋಯಿತು. ಮುಂಬೈನಲ್ಲಿ ಮುಂಬೈ ಲೋಕಲ್ ಸ್ಟೇಷನ್ಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನವಿ ಮುಂಬೈನಲ್ಲಿ. ಸಾನ್ಪಾಡ ರೈಲ್ವೆ ಸ್ಟೇಷನ್ಗೆ ನಮ್ಮ ಟ್ರೈನು ಎಂಟ್ರಿ ಕೊಡ್ತಾಯಿದೆ ಮುಂಬೈ ಲೋಕಲ್. 12 ಬೋಗಿಯ ಇದೊಂದು ರೈಲಾಗಿರ್ತದೆ ಮುಂಬೈ ಲೋಕಲ್. ಸಾನ್ಪಾಡ ಎಂಟ್ರಿ ಕೊಡ್ತಾ ಇದ್ದ ಹಾಗೆಯೇ ನಮ್ಮ ಟ್ರೈನು ಇಲ್ಲಿಂದ ಡಿಪಾರ್ಟ್ ಕೂಡ ಆಯಿತು 1 ನಿಮಿಷದಲ್ಲಿ. ಮುಂಬೈ ಲೋಕಲ್ನಲ್ಲಿ ಏನು ವಿಶೇಷತೆಪ್ಪ ಅಂತಂದರೆ, ಹಿರಿಯ ನಾಗರಿಕರಿಗೆ ಮತ್ತು ಮಹಿಳೆಯರಿಗೆ, ಅಂಗವಿಕಲರಿಗೆ ಪ್ರತ್ಯೇಕವಾಗಿ ಈ ಮುಂಬೈ ಲೋಕಲ್ ಟ್ರೈನ್ನಲ್ಲಿ ಕೋಚ್ಗಳು ಪ್ರತ್ಯೇಕವಾಗಿ ನಿರ್ಮಾಣ ಮಾಡಿರ್ತಾರೆ.
ಅಂಗವಿಕಲರಿಗಾಗಿ ಒಂದು ವಿಶೇಷತೆಯ ಕೋಚ್, ಹಿರಿಯ ನಾಗರಿಕರಿಗಾಗಿ ಒಂದು ವಿಶೇಷ ಕೋಚ್, ಮಹಿಳೆಯರಿಗಾಗಿ ಒಂದು ಕೋಚ್ ಪ್ರತ್ಯೇಕವಾಗಿ ಮಾಡಿದ್ದಾರೆ. ಅಂತಹದರಲ್ಲಿ ಇನ್ನಿತರೆ ನಾರ್ಮಲ್ ಪೀಪಲ್ಸ್ಗಳು ಹತ್ಕೊಂಡು ಜರ್ನಿ ಮಾಡಿದರೆ ಸಿಕ್ಕಾಕೊಂಡ್ರೆ ಫೈನ್ ಅಂತೂ ಗ್ಯಾರಂಟಿ. ಅದಕ್ಕಾಗಿ ನೋಡಿ, ಇವಾಗ ವಾಸಿ ಬ್ರಿಡ್ಜ್ ಕೂಡ ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ಸುಮಾರು 800 ಮೀಟರ್ ಉದ್ದದ ಒಂದು ವಾಸಿ ಬ್ರಿಡ್ಜ್ ಆಗಿದೆ. ಇದೊಂದು ವಾಸಿ ಸ್ಟೇಷನ್ ಕ್ರಾಸ್ ಮಾಡಿದ ತಕ್ಷಣ ವಾಸಿ ಬ್ರಿಡ್ಜನ್ನು ನಾವು ಕ್ರಾಸ್ ಮಾಡಬೇಕಾಗ್ತದೆ. 800 ಮೀಟರ್ ಸುಮಾರು. ಪಕ್ಕದಲ್ಲೇ ಬಸ್ಗಳು ಹೋಗಲಿಕ್ಕೆ ಮೇಲ್ಸೇತುವೆ ಇದೆ. ಫ್ಲೈಓವರ್ ಮಾಡ್ತಾಯಿದ್ದಾರೆ, ಬ್ರಿಡ್ಜ್ ಮಾಡ್ತಾಯಿದ್ದಾರೆ. ಇನ್ನೊಂದು ಹೊಸದಾಗಿ ಮಾಡ್ತಾಯಿದ್ದಾರೆ. ಇವಾಗ ಒಂದು ನವೀಕರಣ ಮಾಡ್ತಾಯಿದ್ದಾರೆ ಬ್ರಿಡ್ಜು. ನೋಡಿ, ಈ ಕಡೆ ನನ್ನ ಎಡಭಾಗಕ್ಕೆ ಸಮುದ್ರಕ್ಕೆ ಸೇರ್ಪಡೆಯಾಗಿದೆ. ಇದು ಒಂದು ನದಿ, ರಿವರ್ ಅಂತ ಹೇಳ್ಬೋದು. ಎಡಭಾಗಕ್ಕೆ ಅರಬ್ಬಿ ಸಮುದ್ರ ಇದೆ. ಆ ಅರಬ್ಬಿ ಸಮುದ್ರಕ್ಕೆ ಇದು ನದಿ ಸೇರ್ಪಡೆಯಾಗಿದೆ. ನೋಡಿ ಯಾವ ಥರ ಕ್ರಾಸ್ ಮಾಡ್ತಾ ಇದೆ. ಅತಿ ವೇಗವಾಗಿ ನಮ್ಮ ರೈಲು ಚಾಲ್ತಿಯಲ್ಲಿದೆ. ಇವಾಗ ಮುಗೀತು. ಸುಮಾರು 800 ಮೀಟ್ರ್ ಅಂತ ಹೇಳಿದ್ದೆ ನಾನು. ಇವಾಗ ಬಂದಿದ್ವಿ. ಸೊ ಆಪೋಸಿಟ್ ಲೋಕಲ್ ಟ್ರೈನ್ ಕೂಡ ಕ್ರಾಸ್ ಆಗ್ತಾ ಇದೆ ಹೈ ಸ್ಪೀಡಾಗಿ. ನೋಡಿ, ಹೈ ಸ್ಪೀಡಾಗಿ ಕ್ರಾಸ್ ಆಗ್ತಾನೆ ಸ್ಟೇಷನ್ ಬಂತು. ಇವಾಗ ಸಮಯ 8 ಗಂಟೆ 20 ನಿಮಿಷ ಆಗಿದೆ. ಅತಿ ಹೆಚ್ಚು ಜನಸಂಖ್ಯೆ ಓಡಾಡುವ ನಗರ ಮುಂಬೈಯಾಗಿದೆ ಅಂತಲೇ ಹೇಳ್ಬೋದು. ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಮುಂಬೈನ ಧಾರಾವಿ ಅಂತ ಹೇಳ್ಬಿಟ್ಟು ಒಂದು ಏರಿಯಾ ಇದೆ, ಸ್ಥಳವಿದೆ. ಆ ಸ್ಥಳದಲ್ಲಿ ಭೇಟಿ ಕೊಡ್ತೀನಿ. ಖಂಡಿತವಾಗಿ ನಿಮಗೆ ಆ ಏರಿಯಾನ ನಾನು ಧಾರಾವಿಯನ್ನು ತೋರಿಸಲಿದ್ದೇನೆ ಮುಂದಿನ ದಿನ. ಪನ್ವೇಲ್ ಟು CSTMವರೆಗೂ 20 ರೂಪೀಸ್ ಟಿಕೆಟ್ ಪ್ರೈಸ್ ಇರ್ತದೆ. 20 ರೂಪಾಯಿಗಳು ಮಾತ್ರ ಟಿಕೆಟ್ ಪ್ರೈಸ್ ದರ ಬಂದುಬಿಟ್ಟು. ಸೊ ನೀವು ಅತಿ ಕಡಿಮೆ ಬೆಲೆಯಲ್ಲಿ ಮುಂಬೈಯನ್ನು ಸುತ್ತಾಡಬಹುದು. ಮುಂಬೈ ಲೋಕಲ್ಗಳಲ್ಲಿ ಅತಿ ಕಡಿಮೆ ಬೆಲೆಗಳಲ್ಲಿ ಟಿಕೆಟನ್ನು ದೊರೆಯುತ್ತದೆ. 20 ರೂಪೀಸ್ 20 ರೂಪಾಯಿಗಳಲ್ಲಿ ಮಾತ್ರ ಅಂತಾನೆ ಹೇಳ್ತೀನಿ. ನಾವು ಇವಾಗ ಅಂತಿಮ ನಿಲ್ದಾಣ ಸೇರಲಿದ್ದೇವೆ. ಅಂದರೆ CSTM ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ರೈಲ್ವೆ ಸ್ಟೇಷನ್ ನಾವು ಸೇರಲಿದ್ದೇವೆ. ಯಾಕೆ ನಿಧಾನವಾಗಿ ಚಲಿಸ್ತಾ ಇದೆಯಪ್ಪ ಅಂತಂದರೆ ಮುಂಬೈ ಲೋಕಲ್ನ ಪ್ಲ್ಯಾಟ್ಫಾರ್ಮ್ಗಳು ಖಾಲಿ ಇರುವುದಿಲ್ಲ. ಹಾಗಾಗಿ ನಮ್ಮ ರೈಲು ಸ್ಟೇಷನ್ ಹತ್ರ ಬಂದ ಹಾಗೆಯೇ ನಿಧಾನವಾಗಿ ಚಲಿಸ್ತಾ ಇದೆ. ಅದಕ್ಕೋಸ್ಕರ ನಿಧಾನವಾಗಿ ಚಾಲ್ತಿಯಲ್ಲಿದೆ ನಮ್ಮ ರೈಲು. ಪಕ್ಕದಲ್ಲಿ ಒಂದು ರೈಲು ಹೋಗ್ತದೆ, ಅದು ಮುಂಬೈಗೆಲ್ಲ ಲೇಡೀಸ್ ಸ್ಪೆಷಲ್ ಜನರಲ್. ನೋಡಿ, ರೋಡಲ್ಲಿ ಯಾವ ಥರ ನಿಂತ್ಕೊಂಡು ಪ್ರಯಾಣ ಮಾಡ್ತಾರೆ ಮುಂಬೈನ ವಾಸಿಗರು ಅಂತಲೇ ಹೇಳ್ಬೋದು. ಸುಮಾರು 1 ಗಂಟೆ 10 ನಿಮಿಷಗಳ ಕಾಲ ಪ್ರಯಾಣವನ್ನು ಮುಗಿಸಿದ ಮೇಲೆ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಅಂದರೆ CSTMಗೆ ಬಂದು ತಲುಪಿದ್ದೇವೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. ಖಂಡಿತವಾಗ್ಲೂ ಮತ್ತೆ ಒಂದು ತುಂಬ ಒಳ್ಳೆಯ ಕಂಟೆಂಟನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.